ಅವರು ನಮಗೆ ಸೂಚನೆ ನೀಡಿದ ನಂತರ ನಮ್ಮ ಜಿಲ್ಲೆಯಲ್ಲಿರುವಂಥ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಮ್ಯಾಪಿಂಗ್ ಕಾರ್ಯಕ್ರಮವನ್ನು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀವಿ. 2002 ಲಿಸ್ಟಲ್ಲಿ ಯಾರು ಮತದಾರರಿದ್ದರು ಅವರು 2025 ಮತದಾರರ ಪಟ್ಟಿನಲ್ಲಿ ಇದಾರಾ ಇಲ್ಲ, ಇದಾರಂದರೆ ಅವರನ್ನು 2 ಪಟ್ಟಿಗಳನ್ನು ಜೋಡಿಸಿ ಮ್ಯಾಪಿಂಗ್ ಮಾಡೋ ಒಂದು ಪ್ರಕ್ರಿಯೆ ಏನಿದೆ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಸರಿಸುಮಾರು 93% ಸಾಧನೆ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಟೈಮ್ ಇದೆ, ಇನ್ನೂ ಸ್ವಲ್ಪ ಟೈಮ್ ಇದೆ. ಇದರಲ್ಲಿ ಸುಮಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಗರ ಬೆಳಗಾವಿ ಉತ್ತರ ದಕ್ಷಿಣ ಬಿಟ್ಟಿದ್ದೀವಂದರೆ ಎಲ್ಲ ಕಡೆ 92ರಿಂದ 96% ನಾವು ಸಾಧನೆಯನ್ನು ಮಾಡಿದ್ದೀವಿ. ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಸರಿಸುಮಾರು 84% ನಾವು ಸಾಧನೆ ಮಾಡಿದ್ದೀವಿ. ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಸರಿಸುಮಾರು 73% ನಾವು ಸಾಧನೆಯನ್ನು ಮಾಡಿದ್ದೀವಿ. ಸರಿ ಹೇಳಿದ್ದೀನಿ? ಸರಿ, 73% ಸಾಧನೆಯನ್ನು ಮಾಡಿದ್ದೀವಿ. ಇನ್ನೂ ಸಾಧನೆ ಹೆಚ್ಚಾಗಿದೆ ಅಂದರೆ ನಾವು ಇಡೀ ನಮ್ಮ ಜಿಲ್ಲೆಯ ಸಾಧನೆಯನ್ನು 97% ತನಕ ತಗೊಂಡು ಹೋಗಲಿಕ್ಕೆ ಆಗುತ್ತೆ. ಈ ಮ್ಯಾಪಿಂಗಲ್ಲಿನೂ ನನಗೆ ಎಲ್ಲ ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ಪದಾಧಿಕಾರಿಗಳ ಸಪೋರ್ಟ್ ಬೇಕಾಗುತ್ತದೆ. ಪ್ರಶ್ನೆಗಳು ಬಂದಾಗ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀಡಲಿಕ್ಕೆ ತಮ್ಮ ಕಡೆ ಮಾಹಿತಿ ಇರಬೇಕಂತ ಹೇಳಿ ಈ ಒಂದು ಸುದ್ದಿಗೋಷ್ಠಿ ಹಾಗೂ ಪೊಲಿಟಿಕಲ್ ಪಾರ್ಟೀಸ್ ಮೀಟಿಂಗನ್ನು ಜೊತೆಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಬೇರೆ ಬೇರೆ ಮಾಡ್ಬೋದಾಗಿತ್ತು, ಆದರೆ ಈ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ನಾವು ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಏನು ಮಾತಾಡ್ತಾ ಇದ್ದೀವಿ ಅದು ಮಾಧ್ಯಮದವರಿಗೆ ಗೊತ್ತಾಗಬೇಕು. ಅವ್ರಿಗೆ ನಾನು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದು ನಮ್ಮ ಮಾಧ್ಯಮದ ಸಮಿತ್ರರಿಗೆ ಗೊತ್ತಾಗಬೇಕಂತ ಹೇಳಿ ನಾವು ಒಗ್ಗೂಡಿಸಿ ಈ ಒಂದು ಟ್ರೈನಿಂಗ್ ಸೆಷನ್ವನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ. ಸುಮಾರು ಪ್ರಶ್ನೆಗಳು ಬರ್ಬೋದು. ಇಲ್ಲಿ ಮಟ್ಟ ನಾನು ಬರೀ ಮ್ಯಾಪಿಂಗ್ ಬಗ್ಗೆ ಮಾತಾಡಿದ್ದೆ. ಮ್ಯಾಪಿಂಗ್ ಹೊರತುಪಡಿಸಿ ಯಾರು ಅನ್ಮ್ಯಾಪ್ಡ್ ಇದ್ದಾರೆ ಅವ್ರದ್ದು ಏನೀಗ ಪ್ರಕ್ರಿಯೆ ಇದೆ ಅಂತ ಪ್ರಶ್ನೆ ಬರ್ಬೋದು. ಅದೇ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಪ್ರತಿ BLO ಪ್ರತಿ ಅನ್ಮ್ಯಾಪ್ಡ್ ಮನೆಗೆ ಹೋಗಿ ಪ್ರತಿ ಅನ್ಮ್ಯಾಪ್ಡ್ ಮತದಾರರ ಕಡೆ ಹೋಗಿ ಅವರಿಗೆ ಒಂದು ಪ್ರಿಂಟೆಡ್ ಎನ್ಯೂಮರೇಷನ್ ಫಾರ್ಮನ್ನು ಕೊಡ್ತಾರೆ. ಕೊಡಲೇಬೇಕು, ಅವ್ರದ್ದು ಜವಾಬ್ದಾರಿ, ಕಾನೂನಾತ್ಮಕ ಜವಾಬ್ದಾರಿ. ಆ ಫಾರ್ಮ್ ತಗೊಂಡಿದ ನಂತರ ಸ್ವಲ್ಪ ಟೈಮ್ ಸಿಗುತ್ತೆ. ನೀವು ಹುಟ್ಟಿರೋ ವರ್ಷ ಯಾವುದು, ನಿಮ್ಮ ಕಡೆ ಏನೇನು ದಾಖಲಾತಿಗಳಿದ್ದಾವೆ, ಟೋಟಲ್ ಒಂದು 12 ದಾಖಲೆಗಳನ್ನು ಎಲೆಕ್ಷನ್ ಕಮಿಷನ್ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಆಧಾರ್ ಒಂದಿದೆ, ಬಟ್ ಆಧಾರ್ ಸಿಟಿಸನ್ಶಿಪ್ ಪ್ರೂವ್ ಮಾಡಲ್ಲ. ಅದೊಂದು ಹೊರತುಪಡಿಸಿ ಬೇರೆ ದಾಖಲೆಗಳು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಡೀಟೇಲ್ ಆಗಿ. ಆ ದಾಖಲೆಗಳನ್ನು ಅವರು ಅದಕ್ಕೆ ಜಾಯಿನ್ ಮಾಡಿ ಮತ್ತೆ ಎನ್ಯೂಮರೇಷನ್ ಫಾರ್ಮ್ನು BLO ಅವರಿಗೆ ವಾಪಸ್ ಕೊಡಬೇಕಾಗುತ್ತೆ. BLO ಅವರು ಅದನ್ನು ವೆರಿಫೈ ಮಾಡಿ ಮತ್ತೆ ಆನ್ಲೈನ್ ಡೇಟಾಬೇಸಲ್ಲಿ ಅದನ್ನು ಫೀಡ್ ಮಾಡಬೇಕು. ಹೌದು, ಈ ವ್ಯಕ್ತಿ ನಮ್ಮ ಭಾರತದ ಸಿಟಿಸನ್, ನಿವಾಸಿ ಅಂತ ಹೇಳಿ ಅವರು ಖಚಿತಪಡಿಸ್ಕೋಬೇಕು. 18 ವರ್ಷಕ್ಕಿಂತ ಕಡಿಮೆ ಇಲ್ಲ ಅಂತ ಹೇಳಿ ನಿರ್ಧಾರ ಮಾಡಬೇಕು. ಹಾಗೂ ಆ ವ್ಯಕ್ತಿ ಸೌಂಡ್ ಮೈಂಡ್ ಅವನಿದ್ದಾನೆ, ಸೇನ್ ಇದ್ದಾನೆ ಅಂತ ಹೇಳಿ ಈ 3 ವಿಚಾರಗಳ ಬಗ್ಗೆ ಅವರು ನೋಡಬೇಕಾಗುತ್ತೆ. ಅದಾದ ನಂತರ ಯಾರ್ಯಾರು ಅನ್ಮ್ಯಾಪ್ಡ್ ಇದ್ದಾರೆ ಅದರಲ್ಲಿ ನಮ್ಮ ಟಾರ್ಗೆಟ್ ಇರುತ್ತೆ ಎಲ್ಲರನ್ನು ಮತ್ತೆ ಮತದಾರರ ಪಟ್ಟಿಗೆ ನಾವು ಜೋಡಿಸ್ಬೇಕು. ಯಾರು ಮೂಲತಃ ನಮ್ಮ ದೇಶದ ನಿವಾಸಿ ಇರ್ತಾರೋ ಅವರ ಹಕ್ಕನ್ನು ಮತ ಚಲಾಯಿಸೋ ಹಕ್ಕನ್ನು ಅವರು ವಂಚಿತರಾಗಬಾರ್ದು. ಆ ಒಂದು ಕೆಲಸದಲ್ಲಿ ಜಿಲ್ಲಾಡಳಿತದ್ದು ನಮ್ಮದು ಎಷ್ಟು ಜವಾಬ್ದಾರಿ ಇದೆಯೋ
ಅಷ್ಟೇ ಜವಾಬ್ದಾರಿ ಎಲ್ಲ ನಮ್ಮ ಪೊಲಿಟಿಕಲ್ ಪಾರ್ಟೀಸ್ದು ಇರುತ್ತೆ. ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗಳ ಬಗ್ಗೆ ಕ್ಲಾರಿಟಿ, ಅದಕ್ಕೆ ಉತ್ತರ ಕೊಡೋ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗುತ್ತೆ. ಇದರಲ್ಲಿ ಮಾಧ್ಯಮದವ್ರದ್ದು ನನಗೆ ಸಹಕಾರ ಬೇಕಾಗುತ್ತೆ. ಬಹಳ ಪ್ರಶ್ನೆಗಳು ಬರ್ಬೋದು. ಎಷ್ಟೋ ಜನ ಹೇಳ್ತಾರೆ, ನಾವಿಲ್ಲಿ 3 ಪೀಳಿಗೆಗಳಿಂದ ಇದ್ದೀವಿ, 4 ಪೀಳಿಗೆಗಳಿಂದ ನಮ್ಮದು ಅನ್ಮ್ಯಾಪ್ಡ್ ಇದೆ, ಅನ್ಮ್ಯಾಪ್ ಯಾಕೆ ಆಯಿತು ಅಂತ ಪ್ರಶ್ನೆ ಬರುತ್ತೆ. ಅದರಲ್ಲಿ ನ್ಯೂನತೆಗಳಿರ್ತವೆ. ಅನ್ಮ್ಯಾಪ್ಡ್ ಆಗಿದ್ದಂದರೆ ಅದು ಆ ಸ್ಟೋರಿ ಎಂಡ್ ಅಲ್ಲ, ಅದು ಆ್ಯಕ್ಚುಲಿ ಸ್ಟೋರಿ SIR ಸ್ಟೋರಿ ಬಿಗಿನಿಂಗ್ಸ್. ಆವಾಗ ಅವ್ರು ಏನು ಮಾಡಬೇಕು, ಅದೆಲ್ಲ ಕೆಲಸ ಮಾಡಿದಾರ, ಮಾಡಿದ ನಂತರ ಅವ್ರದ್ದು ಮತ್ತೆ ಮ್ಯಾಪ್ ಆಗಿದೆಯಾ, ಪಟ್ಟಿನಲ್ಲಿ ಅವ್ರ ಹೆಸರು ಬಂದಿದೆಯಾ ಇಲ್ಲನ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರದಾಗುತ್ತೆ. ಇಷ್ಟು ನಾನು ಈಗ ಈ ಸಂದರ್ಭದಲ್ಲಿ ಮಾತಾಡಿ ನನ್ನ ಜೊತೆ ವೇದಿಕೆ ಮೇಲೆ ನನ್ನ ಅಪರ ಜಿಲ್ಲಾಧಿಕಾರಿಗಳು ವಿಜಯಕುಮಾರ್ ಅವರು ಇದ್ದಾರೆ, ಜೊತೆಯಲ್ಲಿ ಸೀನಿಯರ್ KS ಆಫೀಸರ್ ಡೆಪ್ಯೂಟಿ ಕಮಿಷನರ್ ರೆವೆನ್ಯೂ ಸಿದ್ದು ಹುಳ್ಳೊಳ್ಳಿರವರು ಇದ್ದಾರೆ. ಅವರು ನಮ್ಮ ಮಾಸ್ಟರ್ ಟ್ರೈನರ್ ಕಮ್ ರಿಸೋರ್ಸ್ ಪರ್ಸನ್. SIR ಬಗ್ಗೆ ಯಾವುದೇ ಪ್ರಶ್ನೆ ಇದೆ ಅಂದರೆ ತಾವು ಡೈರೆಕ್ಟ್ಲಿ ಸಿದ್ದುಗೆ ಯಾವುದೇ ಟೈಮ್ ಇರಲಿ, ಮೋಸ್ಟ್ಲಿ ರಾತ್ರಿ ಟ್ರಬಲ್ ಮಾಡಬೇಕು, ಫೋನ್ ಮಾಡಿ ಕೇಳಬೇಕು, ಏನೇ ಪ್ರಶ್ನೆ ಇರಲಿ. ಅಂದರೆ ಬೇಸಿಕಲಿ ನನಗೆ ಫೋನ್ ಮಾಡಬೇಡ, ಸಿದ್ದುಗೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸಿದ್ದು ಅವರು ಒಂದು ಕಾಲು ಗಂಟೆ ತಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಪ್ರಕ್ರಿಯೆ ಏನಿದೆ, ಯಾವ ಡೇಟಲ್ಲಿ ಏನಾಗುತ್ತೆ, ಮುಂದಿನ 5 ತಿಂಗಳಿಗೆ ಅಕ್ಟೋಬರ್ ತನಕ SIR ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕಾಗುತ್ತೆ. ಅದಾದ ನಂತರ ಏನು ಮಾಡಲಿಕ್ಕಿಲ್ಲ, ಏನೇ ಮಾಡ್ಕೊಳ್ಳಿ ಏನು ಮಾಡಲಿಕ್ಕಿಲ್ಲ, ಬರೀ ಜುಡಿಷಿಯರಿ ಮುಖಾಂತರ ಆವಾಗ ಇಂಟರ್ವೆನ್ಷನ್ ಮಾಡಲಿಕ್ಕಾಗುತ್ತೆ. ಜೊತೆಯಲ್ಲಿ ಒಬ್ಬ ಯುವ IAS ಅಧಿಕಾರಿ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ, ರೋಹಿತ್ ಸಿಂಗ್ ಅಂತ, ನಮ್ಮ ಪರೀಕ್ಷಾರ್ಥಿ IAS ಅಧಿಕಾರಿ, ಇವತ್ತೇ ಜಾಯ್ನ್ ಆಗಿದ್ದಾರೆ. ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಜಿಲ್ಲೆಗೆ ನಾನು ಸ್ವಾಗತವನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಫಸ್ಟ್ ಥಿಂಗ್ ಹೇಳಿರೋದು ನಾನು ಒಂದೇ, ಕನ್ನಡ ಕಲೀರಿ. ಈಗ ಅವರು ಉತ್ತರ ಭಾರತದ ನಿವಾಸಿಯಾಗಿದ್ದಾರೆ, ಬಟ್ ಈಗ ಆನರರಿ ಕನ್ನಡಿಗರ ಆಗ್ತಾರೆ. ಸೊ ತಾವೆಲ್ಲರೂ ಅವ್ರಿಗೂ ಸ್ವಲ್ಪ ಸಹಕಾರ ಕೊಡಬೇಕಂತ ನಾನು ಮನವಿ ಮಾಡಿಕೊಳ್ಳುತ್ತಾ, ಸಿದ್ದು ಹುಳ್ಳೊಳ್ಳಿರವರು ಈ ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಡೆಲಿವರಿ ಸಂಕ್ಷಿಪ್ತವಾಗಿರಲಿ, ಪ್ರಶ್ನೆಗಳಿಗೆ ಅವಕಾಶಗಳು ಜಾಸ್ತಿ ಇರಬೇಕು. ಧನ್ಯವಾದಗಳು.